अलंकापुरी आज भारावरी वसावारीचा घेतला पावला निया वाळवंटी तुझी सावली गळा भेट घेण्या भीमेची निघाली तुझ्या राम घोषात इंद्रायणी भिडे आसमंती ध्वजा वैष्णवांची उभी पंढरी आज नारावली तुझे नाव ओठी तुझे रूप ध्यानी जीवाला तुझी आस गाला गली जरी बाप साऱ्या जगाचा परी तू अमालेकरांची विठू माऊली रात्रंदिनी घेतला पावला निवसा टाळ घोषातून साध येते तुझी धावते वैष्णवाला दिशा तेरा नाम पुकारा हुआ उजियारा जीवन अब मेरा कण कण में पाया हृदय से बुलाया नाम जब तेरा भगवते वासुदेवाय नमः। राजाधिराज श्री सद्गुरुनाथ बालकृष्ण महाराज की जय। राजाधिराज श्री सद्गुरुनाथ बालकृष्ण महाराज की जय। ಕರ್ನಾಟಕ ರಾಜ್ಯಾದ್ಯಂತ ಸೂರ್ಯವಂಶ ಕ್ಷತ್ರಿಯ ಕಲಾಕಾಟಿ ಸಮಾಜದ ಬಂಧುಗಳಿಗೆ ರಾಮರಾಮ್ಗಳು. ಈ ವರ್ಷ 41ನೇ ಶ್ರವಣ ಸಾಧನ ಸಪ್ತಾಹವು ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ. ನಂದೇಶ್ವರ ಮಹಾರಾಷ್ಟ್ರ, ಹಾವೇರಿ, ದಾವಣಗೆರೆ, ಬಂಕಾಪುರ್, ಸವಣೂರು, ಹುಬ್ಬಳ್ಳಿ, ಧಾರವಾಡ, ಶಿರಾಳಕೊಪ್ಪ ಪ್ರತಿ ಒಂದು ಊರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಮುಖಂಡರು, ಸಮಾಜದ ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಾರೆ. ನಮ್ಮ ಗುರುಗಳ ಬಹಳಷ್ಟು ಕಡೆ ಸಪ್ತಾಹಗಳು ನಡೀತಿದ್ದಾವೆ. ನಾವು ಪ್ರತಿ ವರ್ಷವೂ ಈ ಒಂದು ಶ್ರಾವಣ ಸಾಧನ ಸಪ್ತಾಹ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ನಮ್ಮ ಸಮಾಜದ ಬಂಧುಗಳು ಆಧ್ಯಾತ್ಮಿಕದಲ್ಲಿ ಬಂದು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಂಡು ಎಲ್ಲರೂ ಈ ಒಂದು ಜೀವನವನ್ನು ಪಾವನಗೊಳಿಸಬೇಕಂತೇಳಿ ನನ್ನೊಂದು ವಿನಂತಿ. ಕಾಯಿಲೆ ಇತ್ತು ನನಗೆ. ಅಸ್ತಮ ಎಷ್ಟು ಹತ್ರ ತೋರಿಸಿದ್ರು ಕಾಯಿಲೆ ವಾಸಿ ಆಗಲಿಲ್ಲ. ಚೆದ್ದಿ ಅಂಗಡಿ ಇಟ್ಟಿದ್ದೆ. ಅದು ಅಂಗಡಿ ಎದುರಿಗೆ ಬ್ರೆಡ್ ಶಾಪ್ ಇತ್ತು. ರಾಮಣ್ಣ ಕಲ್ಯಾಣ್ಕರ್ ಅನ್ನೋರು ನಮ್ಮ ಮನೆಯವ್ರು ತೀರ್ಕೊಂಡ ಮೇಲೆ ಸಾಕವಾ ಈ ಜೀವನ, ಬಾ ಇಲ್ಲಿ ಗುರುಗಳು ಬಂದಾರೆ ಅಂಥೇಳಿ ಗಂಗಾಧರ ಮಹಾರಾಜರ ಹತ್ರ ನನಗೆ ಉಪದೇಶ ಕೊಡಿಸಿದ್ರು. ಅಲ್ಲಿಂದ ನಾನು ವಿನೋಬಾ ನಗರದಿಂದ ಇಲ್ಲಿಗೆ 4 ಗಂಟೆಗೆ ಎದ್ದು ಬರಕತ್ತಿದೆ.
ಬೆಳಗ್ಗೆ ಮುಂಜಾನೆ ಎದ್ದು ಅಷ್ಟೊತ್ತಿಗೆ ಬಂದು ಕಾಕರಾರ್ತಿ ಮುಗಿಸ್ಕೊಂಡು ಸೇಜಾರ್ತಿ ಮುಗಿಸ್ಕೊಂಡು ಹೋಗ್ತಿದ್ದೆ. ಹೋದಾಗ ಆ 1 ತಿಂಗಳು ನಾನು ಅಡ್ಡಾಡಿದ್ದಕ್ಕೆ 1.5 ತಿಂಗಳು ಸಪ್ತಾಹ ಆಗೋ ತನಕ ನಾನು ಅಡ್ಡಾಡಿದೆ ಕಾಕರಾರ್ತಿಗೆ. ಆವಾಗಿಂದ ನನಗೆ ಅಸ್ತಮ ಕಾಯಿಲೆ ವಾಸಿ ಆಯಿತು. ಆವಾಗಿಂದ ಇವಾಗ ಮಟನೂ ನನಗೆ ಅಸ್ತಮ ಕಾಯಿಲೆ ಬರಲಿಲ್ಲ. ಸತ್ಯನಾರಾಯಣ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮಾನಂದರಮಣ ಆತ್ಮಾರಾಮ ಆನಂದರಮಣ. ನನ್ನ ಬೆಳವಣಿಗೆಗೆ ಕಾರಣಕರ್ತರೆ ಸದ್ಗುರು ಬಾಲಕೃಷ್ಣ ಮಹಾರಾಜರು. ನನ್ನ ತಂಗಿಯರಿದ್ರು 3 ಜನ. ಇವರಿಗೆಲ್ಲ ನಾನು ಹೆಂಗೆ ಮದುವೆ ಮಾಡಬೇಕು, ಹೆಂಗೆ ಇವ್ರಿಗೊಂದು ದಡ ಸೇರಿಸ್ಬೇಕು ಅಂತ ನನಗೆ ಭಾಳ ಒಂದು ಚಿಂತೆ ಇತ್ತು. ಆ ಚಿಂತೆನ ಯಾವ ಥರ ದಾರಿ ಮಾಡಿಕೊಟ್ರು ಅಂತಂದರೆ ನನಗೆ ಗೊತ್ತೇ ಆಗಿಲ್ಲ. ಅಷ್ಟು ಸಂತೋಷವಾಗಿ ಕಾರ್ಯಕ್ರಮಗಳು ಮಾಡಿಕೊಟ್ರು. ಸದ್ಗುರು ಬಾಲಕೃಷ್ಣ ಮಹಾರಾಜರು ನಮಗೊಂದು ಒಳ್ಳೆ ದಾರಿ ತೋರಿಸಿದ್ರು. ರಘುಕುಲಭೂಷಣ ರಾಜೀವಲೋಚನ ರಘುಕುಲಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಸತ್ಯನ